ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ರಾಜಾಜಿನಗರಲ್ಲಿರೋ ಸಾಗರ್ ಜ್ಯೂಸ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ಜ್ಯೂಸ್ ಕುಡಿಯೋದಕ್ಕೆ. ಯಾವಾಗ್ಲೂ ಬೇಗ ಬಂದು ವೇಟ್ ಮಾಡೋರು ಇವತ್ತು ಲೇಟ್ ಆಗಿ ಬಂದಿದ್ದಾರೆ. ಫೈನಲಿ ಜಾಸ್ತಿ ಹೊತ್ತು ವೇಟ್ ಮಾಡಿದ್ದಾದ್ಮೇಲೆ ಜ್ಯೂಸ್ ಸೆಂಟರ್ಗೆ ರೀಚ್ ಆದ್ವಿ. ನಾನು ಆಕ್ಚುಲಿ ರೀಲ್ಸ್ ಅಲ್ಲಿ ನೋಡಿದ್ದೆ, ತುಂಬಾ ಹೈಪ್ ಇರುತ್ತೆ ರೇಟ್ಸ್ ಎಲ್ಲಾನು ಅಂತ. ರೇಟ್ಗೆ ತಕ್ಕಂಗೆ ಕ್ವಾಂಟಿಟಿ ಅಂಡ್ ದೆನ್ ಟೇಸ್ಟ್ ಕೂಡ ಇರೋದ್ರಿಂದ ನಂಗೆ ಇಷ್ಟ ಆಯ್ತು. ಮ್ಯಾಂಗೋ ಜ್ಯೂಸ್ ಒಂದೇ ಅಲ್ಲ, ಸೀಸನಲ್ ಫ್ರೂಟ್ಸ್ ಮಾಡ್ತಾರೆ. ಜ್ಯೂಸ್ ಕುಡ್ದಿದ್ದಾದ್ಮೇಲೆ ನಮ್ ಪ್ಲಾನ್ ಅಲ್ಲಿ ಇದ್ದಿದ್ದು ಇಸ್ಕಾನ್ ಟೆಂಪಲ್ ಗೆ ಹೋಗ್ಬೇಕು ಅಂತ. ಹೋಗ್ತಾ ಇದ್ದಂಗೆನೆ ಫುಲ್ ಗಾಳಿಯಿಂದ ಎಲೆಗಳೆಲ್ಲ ಬರ್ತಾ ಇತ್ತು, ಲೈಕ್ ಅ ವೆಲ್ಕಮ್ ತರ. ಚಿಕ್ಕ ವಯಸ್ಸಲ್ಲಿ ಸುಮಾರು ಸರಿ ಹೋಗಿದ್ದೆ, ಬಟ್ ಆದ್ರೆ ಇವಾಗ ಹೋಗ್ತಾ ಇರೋದು ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿ ಎಲ್ಲಾನು ಡೆವಲಪ್ ಮಾಡಿದ್ದಾರೆ, ಚೇಂಜಸ್ ಎಲ್ಲಾನು ಆಗಿದೆ. ತುಂಬಾ ಖುಷಿ ಆಯ್ತು ನೋಡಿ. ಮಳೆಯಲ್ಲಿ ನೆನ್ಕೊಂಡು ಹೋಗಿದ್ ಫೀಲೇ ಬೇರೆ ಬಿಡಿ. ಟೆಂಪಲ್ ಸುತ್ತಲೂ ಗಿಡಗಳು, ಮರಗಳು, ನೇಚರ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿತ್ತು ಮಳೆಯಲ್ಲಿ ನೋಡ್ಬೇಕಾದ್ರೆ. ಏನೋ ಗೊತ್ತಿಲ್ಲ, ಸಡನ್ ಆಗಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಮಳೆ ಬೀಳ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ನಾವಿಬ್ರು ಇನ್ನ ಏನ್ ತಿನ್ಬೇಕು ಅಂತ ಡಿಸೈಡ್ ಮಾಡೋದ್ರಲ್ಲೇ ಇದ್ದೀವಿ, ಅಷ್ಟೊತ್ತಿಗೆ ತಗೊಂಡೇ ಬಂದ್ಬಿಟ್ಟಿದ್ದಾರೆ. ಮೋಡ ಮುಚ್ಕೊಂಡು ಕತ್ಲೆ ಆಗಿದ್ದಿದ್ರೆ ಮಳೆ ಬೀಳೋದಾದ್ರೂ ಕಾಣಿಸ್ತಾ ಇತ್ತು. ಬೆಳಕಿರೋದ್ರಿಂದ ಮಳೆ ಬೀಳೋದು ಕೂಡ ಗೊತ್ತಾಗ್ತಾ ಇಲ್ಲ. ಟೆಂಪಲ್ ಎಲ್ಲ ನೋಡಿ ಸ್ನ್ಯಾಕ್ಸ್ ಎಲ್ಲ ತಿಂದು ಅದಾದ್ಮೇಲೆ ಪ್ರಸಾದಕ್ಕೆ ಹೋಗಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ, ಇಲ್ಲೇ ನಿಯರ್ ಬೈ 900 ಮೀಟರ್ಸ್ ಅಲ್ಲೇ ಒಂದು ದೇವಸ್ಥಾನ ಇದೆ ಅಂತ ಗೊತ್ತಾಯ್ತು. ಸೊ ಅಲ್ಲಿಗೆ ನೆಕ್ಸ್ಟ್ ಹೋಗೋದಕ್ಕೆ ಪ್ಲಾನ್ ಮಾಡಿದ್ವಿ. ಇವಾಗ ಯಾವ ಟೆಂಪಲ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದೀವಿ ಅಂದ್ರೆ ಜೈ ವೀರಾಂಜನೇಯ ಸ್ವಾಮಿ ಟೆಂಪಲ್ಗೆ. ಅದೇನೋ ಗೊತ್ತಿಲ್ಲ, ಒಂದು ಟೆಂಪಲ್ ಇಂದ ಇನ್ನೊಂದು ಟೆಂಪಲ್ಗೆ ಹೋಗೋವರ್ಗೂನು ಮಳೆ ಬರ್ಲಿಲ್ಲ. ಟೆಂಪಲ್ ಒಳಗಡೆ ಹೋಗಿದ ತಕ್ಷಣನೇ ಮಳೆ ಸ್ಟಾರ್ಟ್ ಆಯ್ತು. ಮಳೆ ಬರ್ತಾ ಇದ್ದಿದ್ ಕಾರಣಕ್ಕೆ ಜಾಸ್ತಿ ಜನ ಇರ್ಲಿಲ್ಲ, ನಾವೇ ಇದ್ದಿದ್ದು. ಪೀಸ್ಫುಲ್ ಆಗಿ ದೇವ್ರ ದರ್ಶನ ಏನೋ ಆಯ್ತು. ಹಾಗೆ ಸ್ವಲ್ಪ ಹೊತ್ತು ಸುಮ್ನೆ ಸರೌಂಡಿಂಗ್ಸ್ ಎಲ್ಲ ನೋಡಿ, ಚಿಕ್ಕ ಚಿಕ್ಕದಾಗಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ, ಅದೆಲ್ಲ ನೋಡಿದ್ವಿ. ಸ್ವಲ್ಪ ಹೊತ್ತು ಹಾಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಆಮೇಲೆ ಫಸ್ಟ್ ಹೇಗಿತ್ತು ಟೆಂಪಲ್, ಇವಾಗ ಎಷ್ಟು ಡೆವಲಪ್ ಆಗಿದೆ ಅಂತ ಫುಲ್ಲು ಪಿಕ್ಚರ್ ಅಲ್ಲೇ ಇದೆ. ಬೋರ್ಡ್ ಅಲ್ಲಿ ಫುಲ್ಲು ಹಿಸ್ಟ್ರಿನೇ ಇದೆ, ನೋಡ್ಬೋದು. ಕಾಫಿ ಎಲ್ಲ ಮುಗಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ರೆ ಸ್ಮಾರ್ಟ್ ಪಾಯಿಂಟ್. ಮಾವಿನ ಹಣ್ಣು ರೇಟು ಕಡಿಮೆ ಹಾಕಿದ್ದಾರೆ ಆಚೆ ನೋಡಿದ್ರೆ, ಬಟ್ ಒಳಗಡೆ ಹೋಗಿ ನೋಡಿದ್ರೆ ತುಂಬಾ ಜಾಸ್ತಿ ಹಾಕಿದ್ದಾರೆ. ಅದು ಫ್ರೆಶ್ ಆಗಿ ಕೂಡ ಇಲ್ಲ, ಫುಲ್ ಹುಳ ಬಂದಿರೋ ಥರ ಎಲ್ಲ ಆಗ್ಬಿಟ್ಟಿದೆ. ಸ್ವಲ್ಪ ನೋಡ್ಕೊಂಡು ಈಸ್ಕೊಬೇಕು ಅಷ್ಟೇನೆ. ಮಾವಿನ ಹಣ್ಣು ನೋಡಿದ್ಮೇಲೆ ಅಂತೂ ತುಂಬಾನೇ ಬೇಜಾರಾಯ್ತು. ಹಂಗೆ ಮತ್ತೆ ರಿಟರ್ನ್ ಆಗ್ಬಿಟ್ವಿ. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.